ಮಟ್ಟದಲ್ಲಿ ಮಕ್ಕಳು ಗಣಿತವನ್ನ ಆಸಕ್ತಿದಾಯಕವಾಗಿ ಕಲಿತರೆ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಬಂದರೂ ಸುಲಭವಾಗಿ ನಿಭಾಯಿಸಬಲ್ಲರು. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗುತ್ತವೆ ಎಂದು ಘಟಪರ್ತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೊನ್ನೂರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ವ್ಯಾಪ್ತಿನಲ್ಲಿ 220 ಮಕ್ಕಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹಳಷ್ಟು ಜನ ಅತ್ಯುತ್ತಮವಾದಂಥ ಅಂಕಗಳನ್ನು ಪಡೆದ್ರಿ ಅಲ್ವಾ? ಅದರಲ್ಲಿ ಅತ್ಯುತ್ತಮರಲ್ಲಿ ಉತ್ತಮರು ಯಾರಂತ ಕಂಡುಹಿಡಿಬೇಕು. ಈಗ ಅಲ್ಲೇ ಕಂಡುಹಿಡಿದು ಆಗಿದೆ. ಸೊ ಅವರ ಹೆಸರನ್ನ ಇಲ್ಲಿ ನಾನು ಅನೌನ್ಸ್ ಮಾಡ್ತೇನೆ. ಅದಕ್ಕೆ ಮುಂಚೆ ಈ ಶಾಲೆ ಬಗ್ಗೆ ನಾನೊಂದೆರಡು ಮಾತಾಡಲೇಬೇಕು. ಯಾಕಂದ್ರೆ ಸುಮಾರು 4 ವರ್ಷಗಳಿಂದ ನಾನು ಬಂದು ಈ ಕ್ಲಸ್ಟರ್ ಕೇಂದ್ರಕ್ಕೆ ಸುಮಾರು 4 ವರ್ಷಗಳಿಂದ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕ್ಲಸ್ಟರ್ ಮಟ್ಟದಲ್ಲಿ ನಡೆಸಿರ್ಲಿಲ್ಲ. ಅದನ್ನು ನಾನು ಈ ಸಾರಿ ಮನಸ್ಸಿನಲ್ಲೇ ಚಾಲೆಂಜಾಗಿ ತಗೊಂಡು ಇಲ್ಲಿ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಲಿ ಅಂತ ಕಾದಿದ್ದೆ. ಆ ಒಂದು ಅವಕಾಶ ಗಣಿತ ಕಲಿಕಾ ಆಂದೋಲನ ಸ್ಪರ್ಧೆಯ ಹೆಸರಿನಲ್ಲಿ ಸಿಕ್ತು. ಅದಕ್ಕೆ ಇಲ್ಲಿ ಬೆಳಿಗ್ಗೆ ಹೇಳ್ದಂಗೆ ನಾನು ಅನಾನುಕೂಲತೆಗಳೇ ಜಾಸ್ತಿ ಇದ್ದು, ಹಂಗಂತ ಅದನ್ನು ನಾವು ಹೈಲೈಟ್ ಮಾಡೋದು ಬೇಡ. ಇರ್ತಕ್ಕಂಥ ಸಂಪನ್ಮೂಲವನ್ನು, ಇರ್ತಕ್ಕಂಥ ಪರಿಮಿತಿಯೊಳಗೆ ಏನೆಲ್ಲ ಸಿಗುತ್ತೆ ಅದನ್ನು ನಾವು ಬಳಕೆ ಮಾಡಿಕೊಂಡು ಅಲ್ಲಿ ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ನಾನು ಇದನ್ನ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಶಿಕ್ಷಕರಿಲ್ಲ, ಸರಿಯಾಗಿ ಮಕ್ಕಳು ಬರಲ್ಲ, ಈ ಊರಿನಲ್ಲಿ ಅಷ್ಟು ಮಕ್ಕಳ ಬುದ್ಧಿಮಟ್ಟ ಜಾಸ್ತಿ ಇಲ್ಲ ಅಂತ ಈ ಥರದ ಮನೋಭಾವನೆಗಳು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿ ದೃಢವಾದಂಥ ಆತ್ಮವಿಶ್ವಾಸ. ಚಳ್ಳಕೆರೆ ತಾಲೂಕಿನ ಘಟಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಲಸೆ ಗ್ರಾಮದಲ್ಲಿ ಆಯೋಜಿಸಿದ್ದ ಘಟಪರ್ತಿ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಕಲಿಕಾ ಆಂದೋಲನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಎಸ್ಡಿಎಂಸಿ ಅಧ್ಯಕ್ಷ ರಾಜಣ್ಣ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ರಾಜಣ್ಣ, ಮುಖ್ಯ ಶಿಕ್ಷಕರಾದ ವೆಂಕಟಸ್ವಾಮಿ, ಬಸವರಾಜ, ಪ್ರಹ್ಲಾದ್, ಸೋಮಶೇಖರ, ಕಾಂತಣ್ಣ, ಚನ್ನಮಲ್ಲಮ್ಮ, ಶಾಲಾ ಮಕ್ಕಳು ಇತರರು ಹಾಜರಿದ್ದರು.